ಪ್ರಕೃತಿ ರಮಣೀಯವಾಗಿರುವಂಥ ತಪ್ಪಲಿನಲ್ಲಿ ಶ್ರೀಕೃಷ್ಣ ರಸಪಾಕ ಎಂಬ ಹೋಟೆಲ್ ಉದ್ಯಮ ಪ್ರಾರಂಭ ಆಗಿದೆ. ನಾನು ತುಂಬ ಕಡೆ ಈ ಥರ ಹೊರಗಡೆ ಹೋಗುವಾಗ ತಿಂದಿದ್ದೇನೆ. ಬಟ್ ಪಲಾವ್ ಆಗಲಿ, ವಡೆ ಆಗಲಿ, ದೋಸೆ ಆಗಲಿ ತುಂಬ ಚೆನ್ನಾಗಿದೆ. ನಾನು ದೋಸೆ ತಿಂದೆ, ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ ಭಾರಿ ಒಳ್ಳೇದಿದೆ, ಚೆನ್ನಾಗಿದೆ. ಹೇಳಿದಾಗೆ ಮೇಲೆ ಹೋಗಿ ನೋಡಿದರೆ ಒಳ್ಳೆ ರಮಣೀಯ ದೃಶ್ಯ ಇದೆ. ಪ್ರಕೃತಿ ಸೌಂದರ್ಯವನ್ನು ಸಹ ಸವಿಯಬಹುದು. ಶುಚಿಯಾಗಿರ್ತಕ್ಕಂಥ ಮತ್ತು ರುಚಿಯಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾರೆ. ಇವತ್ತು ಉಪ್ಪಿಟ್ಟು ಮತ್ತು ಕ್ಷೀರವನ್ನು ಸವಿದಾಗ ಒಂದು ಹೊಸ ರುಚಿಯ ಅನುಭವ ಆಗಿದೆ. ಭಾಳ ಚೆನ್ನಾಗಿರ್ತಕ್ಕಂತಹ ಉತ್ತಮ ಗುಣಮಟ್ಟದ ತಿಂಡಿಗಳ ಆಯ್ಕೆ ಇಲ್ಲಿ ಇದೆ. ಸೊ ನಮಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇಲ್ಲಿ ಸುಳ್ಯದಲ್ಲಿ ಯಾವತ್ತೂ ಈ ಥರ ಫುಡ್ಡು ನಾವು ಸಹ ತಿನ್ನಲಿಲ್ಲ. ಒಳ್ಳೆ ಟೇಸ್ಟ್, ಒಳ್ಳೆ ಬ್ಯಾಂಗ್ಳೂರ್ ಥರ ಫುಡ್ ಟೇಸ್ಟ್ ಉಂಟು, ವೆರೈಟಿ ಉಂಟು, ತುಂಬ ಒಳ್ಳೆಯದಾಯಿತು. ಎಲ್ರಿಗೂ ಖುಷಿಯಾಗಿದೆ. ಇದೆಲ್ಲ ವೆರೈಟಿ ಫುಡ್ಗಳಿವೆ ಸರ್ ಇಲ್ಲಿ. ಮೇಡಮ್ ನಮ್ಮಲ್ಲಿ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಚೈನೀಸು, ಚಾಟ್ಸು, ಕಾಫಿ ಟೀ, ಫ್ರೆಶ್ ಜ್ಯೂಸು ಎಲ್ಲ ವಿಧವಾದ ತಿಂಡಿಗಳು ಇದೆ. ಬರ್ತ್ಡೇ ಪಾರ್ಟಿ ಅವಂದು ಮಾಡಿದ್ದಾರೆ, ನಂದು ಮಾಡಿಲ್ಲ ಅಂತೆಲ್ಲ ಮಕ್ಕಳಿಗೆ ಬೇಜಾರಾಗೋದು ಬೇಡ. ಯಾವ ಟ್ಯಾರಿಫಿನಲ್ಲಾದರೂ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ. ಇಲ್ಲಿ ಬಂದು ಅವರ ಯಾವುದೇ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತೇವೆ. ಒಳ್ಳೆಯ ಫುಡ್, ಒಳ್ಳೆಯ ಪಾರ್ಕಿಂಗ್, ಆರಾಮವಾಗಿ ಬಂದು ಕೂತ್ಕೊಂಡು ಮನಸ್ಸಲ್ಲಿ ನೆಮ್ಮದಿ ಹಿಡ್ಕೊಂಡು ತಿಂದುಕೊಂಡು ಹೋಗುವಂಥ ಒಂದು ಜಾಗ ಇದು. ಅದನ್ನು ನಾವಿಲ್ಲಿ ಪ್ಲಸ್ ಪಾಯಿಂಟಾಗಿ ಇಡ್ತೇವೆ. ಹಾಗೆ ಎಲ್ಲರೂ ಬರಬೇಕು ಅಂತೇಳಿ, ನಮಗೆ ಸಪೋರ್ಟಾಗಿರಬೇಕು ಅಂತ ಹೇಳಿ. ನಮಸ್ಕಾರ. ನಮ್ಮ ಸುಳ್ಯದ ಅರಂಬೂರಿನಲ್ಲಿ ಶ್ರೀಕೃಷ್ಣ ರಸಪಾಕ ಗ್ರ್ಯಾಂಡ್ ಅನ್ನುವಂತಹ ಹೋಟೆಲ್ ಇಂದು ಗಣ್ಯರ ಸಮ್ಮುಖದಲ್ಲಿ ಪ್ರಾರಂಭಗೊಂಡಿದೆ. ಪ್ರಕೃತಿಯ ಮಡಿಲಿನಲ್ಲಿ ಕಂಗೊಳಿಸ್ತಾ ಇರುವಂತಹ ಈ ಹೋಟೆಲ್ನಲ್ಲಿ ಹಲವಾರು ವಿಶೇಷತೆಗಳಿವೆ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಹೋಟೆಲ್ನಲ್ಲಿ ಎಲ್ಲರೂ ಕೂಡ ತಿಂಡಿ ತಿನಿಸುಗಳನ್ನ ತಿಂದು ಸವಿತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ರಸಪಾಕ ಗ್ರ್ಯಾಂಡ್ ಹೋಟೆಲ್ನ ಓಪನ್ ಹೇಗಿರುತ್ತೆ, ಬಂದಿರುವಂತಹ ಗಣ್ಯರು ಏನು ಹೇಳ್ತಾರೆ ಎಲ್ಲವನ್ನ ತೋರಿಸ್ತೀನಿ, ಬನ್ನಿ. ಬೆಳೆಯುತ್ತಿರುವಂಥ ಪಟ್ಟಣ ಸುಳ್ಯದಲ್ಲಿ ಸಮಾಜಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ಪ್ರಕೃತಿ ರಮಣೀಯವಾಗಿರುವಂಥ ತಪ್ಪಲಿನಲ್ಲಿ ಶ್ರೀಕೃಷ್ಣ ರಸಪಾಕ ಎಂಬ ಹೋಟೆಲ್ ಉದ್ಯಮ ಪ್ರಾರಂಭ ಆಗಿದೆ. ನಿಜಕ್ಕೂ ಕೂಡ ಇವತ್ತು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಸಮಾಜ ಇವತ್ತು ಅತಿ ಹೆಚ್ಚು ಸಸ್ಯಾಹಾರವನ್ನು ಉಪಯೋಗ ಮಾಡುವಂಥ ಮಟ್ಟಕ್ಕೆ ಬೆಳೆದು ನಿಂತಿದೆ. ಆ ಸಂದರ್ಭದಲ್ಲಿ ಗ್ರಾಹಕರಿಗೆ ರುಚಿಯಾದ ಆಹಾರವನ್ನು ನೀಡುವುದರೊಂದಿಗೆ ಉತ್ತಮ ಸೇವೆಯನ್ನು ನೀಡುವಂಥ ಸಂಕಲ್ಪದೊಂದಿಗೆ ಈ ಹಿಂದೆಯೂ ಕೂಡ ಈ ರೀತಿಯ ಹೋಟೆಲ್ ಉದ್ಯಮದಲ್ಲಿ ಯಶಸ್ವಿ ಗಳಿಸಿರುವಂಥ ಶ್ರೀಯುತ ಕೆ ಅಡ್ಕ ನಾರಾಯಣ ಮತ್ತು ಬಳಗದವರು ಈ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ದೇವರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಈ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಬೆಳೆಯುವುದರೊಂದಿಗೆ ಸಾಧಾರಣ ಬ್ಯಾಂಗ್ಳೂರಿನಿಂದ ತೊಡಗಿಸಿಕೊಂಡು ನಮ್ಮ ಕೇರಳಕ್ಕೆ ಹೋಗುವವರೆಲ್ಲರೂ ಕೂಡ ಆಶ್ರಯಿಸುವುದು ಈ ಸುಳ್ಯ ಮಾರ್ಗವನ್ನೇ. ಆದ ಕಾರಣ ಎಲ್ಲರಿಗೂ ಉಪಯುಕ್ತವಾಗುವ ರೀತಿಯಲ್ಲಿ ಈ ಉದ್ಯಮ ಕ್ಷೇತ್ರ ಬೆಳಗಿ ಬರಲಿ ಎಂಬುದು ನಮ್ಮ ಪ್ರಾರ್ಥನೆ. ಇವತ್ತು ಸುಳ್ಯದ ಹೋಟೆಲ್ ಉದ್ಯಮಕ್ಕೆ ಮತ್ತೊಂದು ಹೊಸ ಹೋಟೆಲ್ನ ಸೇರ್ಪಡೆಯಾಗಿದೆ, ಶ್ರೀಕೃಷ್ಣ ರಸಪಾಕ ಗ್ರ್ಯಾಂಡ್. ಬಹುಶಃ ಬೆಳೆಯುತ್ತಿರುವಂಥ ಸುಳ್ಯಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಇವತ್ತು ಕೇಕಡ್ಕ ಮತ್ತು ಕಾಮತ್ ಕುಟುಂಬದವರು ಸುಳ್ಯಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಬ್ಯಾಂಗ್ಳೂರು ಇರ್ಬೋದು, ಮೈಸೂರು ಇರ್ಬೋದು, ಬೆಳೆಯುತ್ತಿರುವಂಥ ನಗರಗಳಲ್ಲಿ ಸುವ್ಯವಸ್ಥಿತವಾದಂಥ ಹೋಟೆಲ್ ಇದೆ. ಸುಳ್ಯಕ್ಕೆ ಅಂಥ ಒಂದು ಹೋಟೆಲ್ನ ಕೊರತೆ ಕಾಣ್ತಾ ಇತ್ತು.
ಬಹುಶಃ ಇವತ್ತು ಅದು ನನಸಾಗಿದೆ. ಭಾಳ ವಿಸ್ತಾರವಾದಂಥ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಸಸ್ಯಾಹಾರಿ ಭೋಜನದೊಂದಿಗೆ AC ಫ್ಯಾಮಿಲಿ ರೂಮು ಮತ್ತು ಏನು ಹಾಲ್ಗಳು, ಒಂದು ಮಿನಿ ಹಾಲ್ ಇದೆ, ಒಂದು ದೊಡ್ಡ ಹಾಲ್ ಇದೆ, ಎಲ್ಲ ವ್ಯವಸ್ಥೆಗಳೊಂದಿಗೆ ಇವತ್ತು ರಸಪಾಕ ಗ್ರ್ಯಾಂಡ್ ಶುಭಾರಂಭವಾಗಿದೆ. ಎಲ್ಲ ಆಡಳಿತ ಮಂಡಳಿಯವರಿಗೆ ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದವರಿಗೆ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಈ ಉದ್ಯಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ನಮಸ್ತೆ. ನಮಸ್ಕಾರ. ಫಸ್ಟ್ ರಸಪಾಕದಲ್ಲಿ ಮೊದಲ ಟೇಸ್ಟ್ ಮಾಡ್ತಾ ಇದ್ರೆ ಹೇಗಿದೆ ಅಂತ? ಇಲ್ಲ, ತುಂಬ ಚೆನ್ನಾಗಿದೆ. ನಾನು ತುಂಬ ಕಡೆ ಈ ಥರ ಹೊರಗಡೆ ಹೋಗುವಾಗ ತಿಂದಿದ್ದೇನೆ. ಬಟ್ ಪಲಾವ್ ಆಗಲಿ, ವಡೆ ಆಗಲಿ, ದೋಸೆ ಆಗಲಿ ತುಂಬ ಚೆನ್ನಾಗಿದೆ. ಸುಳ್ಳಿದ ಮಟ್ಟಿಗೆ ಈ ಥರ ಒಂದು ವೆಜ್ ಹೋಟೆಲ್ ಬೇಕಿತ್ತ ಅಥವಾ ಹೇಗೆ ಅಂತ? ತುಂಬ ಹೋಟೆಲ್ ಇದೆ, ತುಂಬ ಹೋಟೆಲ್ ಇದೆ. ಬಟ್ ಈ ಥರದ ಹೋಟೆಲ್ ಒಂದು ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಇರುವಂಥ ಹೋಟೆಲ್ ಎಲ್ಲೂ ಇಲ್ಲ. ಪ್ಲಸ್ ಮೇಲೆ ಇಲ್ಲಿ ವೆಜ್ ಹೋಟೆಲಿಗೆ ತುಂಬ ಅವಕಾಶಗಳಿಲ್ಲ ಇಲ್ಲಿ. ಬಟ್ ಈ ಒಂದು ಜಾಗ ಭಾಳ ಚೆನ್ನಾಗುಂಟು. ಏನು ಹೇಳ್ತೀರಾ ಸರ್ ಕೇಕ್ ಫ್ಯಾಮಿಲಿಗೆ? ಸಾರಿ, ಇಲ್ಲ, ಒಳ್ಳೇದಾಗಲಿ, ಒಳ್ಳೆ ಖುಷಿ ಆಯಿತು. ಹೋಟೆಲ್ ಅವರಿಗೆ ಇದೇ ಥರ ಆಗಲೇ ಮಾಜಿ ಸಂಸದರು ಹೇಳಿದರು, ಇದೇ ರೀತಿ ಹೋಟೆಲ್ ಅವ್ರು ಇನ್ನೂ ಕೂಡ ಮಾಡಲಿ ಅಂತೇಳಿ. ಇನ್ನೂ ಕೂಡ ಮಾಡಲಿ, ಪುತ್ತೂರಿಗೆ ಬರಲಿ, ಮಂಗಳೂರಿಗೂ ಹೋಗಬೇಕು. ಥ್ಯಾಂಕ್ ಯು ಸರ್. ನಮಸ್ತೆ. ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ರೆ ಹೇಗಿದೆ ಫುಡ್ ವೈಸ್? ರಿಯಲಿ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಎಲ್ಲ ಐಟಮ್ ಚೆನ್ನಾಗಿದೆ. ರಸಪಾಕ ಗ್ರ್ಯಾಂಡಿಗೆ ಶುಭಾಶಯನ ಕೋರ್ತಾ, ಅವ್ರು ನಮ್ಮ ನಾರಾಯಣ ಕೇಕಡ್ಕ ಅವರು ನನ್ನ ಮನೆ ಪಕ್ಕದವ್ರೆ. ಅವರಿಗೆಲ್ಲ ರೀತಿಯ ಶುಭವನ್ನು ಕೋರ್ತಾ ಇದ್ದೇವೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ವರದಾಯಿನಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಹತ್ರ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ನಾರಾಯಣ ಕೇಕಡ್ಕ ಅವರು ಇದರಲ್ಲಿ ಯಶಸ್ಸನ್ನು ಕಂಡು ಇನ್ನೂ ರಸಪಾಕ ಗ್ರ್ಯಾಂಡ್ನ ಗ್ರೂಪ್ ಇನ್ನೂ ದೊಡ್ಡದಾಗಿ ಬೆಳೆಯಲಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮಿಬ್ಬರನ್ನು ಕೂಡ ನಾನು ಜಾತ್ರೆಯಲ್ಲಿ ಕೂಡ ನೋಡ್ತಾ ಇದ್ದೆ, ಇಬ್ರು ಕೂಡ ಫುಡ್ ಟೇಸ್ಟ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಸುಳ್ಯಕ್ಕೆ ಮೊದಲ ಬಾರಿಗೆ ಈ ತರ ದೊಡ್ಡ ಹೋಟೆಲ್ ಬರ್ತಾ ಇದೆ. ಸೊ ಏನ್ ಅನಿಸ್ತಾ ಇದೆ, ಹೇಗಿದೆ ಫುಡ್ ವೈಸ್? ಫುಡ್ ಒಳ್ಳೇದಿದೆ. ನಾನು ದೋಸೆ ತಿಂದೆ, ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ ಭಾರಿ ಒಳ್ಳೇದಿದೆ, ಚೆನ್ನಾಗಿದೆ. ಟೀ ಸಮೇತ ಒಳ್ಳೇದಿದೆ. ಸುಳ್ಯಕ್ಕೆ ಹೇಳಿದಂತ ಒಂದು ಬೇಕಾದಂತ ಒಂದು ಹೋಟೆಲ್ ಇದು. ಇಷ್ಟು ವಿಶಾಲವಾದ ಸ್ಥಳವಿದೆ. ಹೇಳಿದಾಗೆ ಮೇಲೆ ಹೋಗಿ ನೋಡಿದ್ರೆ ಒಳ್ಳೆ ರಮಣೀಯ ದೃಶ್ಯ ಇದೆ. ಪ್ರಕೃತಿ ಸೌಂದರ್ಯವನ್ನು ಸಹ ಸವಿಯಬಹುದು ಇದರಲ್ಲಿ. ಸುಳ್ಯದ ರಂಬೂರಿನಲ್ಲಿ ಶ್ರೀಕೃಷ್ಣ ರಸಪಾಕವನ್ನು ಪ್ರಾರಂಭ ಮಾಡಿರತಕ್ಕಂಥದ್ದು ಎಲ್ಲ ಸುಳ್ಯದ ಜನತೆಗೆ ಮತ್ತು ಈ ಒಂದು ಸ್ಟೇಟ್ ಹೈವೇಯಲ್ಲಿ ಚಲಿಸತಕ್ಕಂಥ ಎಲ್ರಿಗೂ ಒಂದು ಬಹಳ ಉಪಯುಕ್ತ ಅಂತ ನನ್ನ ಭಾವನೆ. ಎಲ್ರಿಗೂ ಒಂದು ಸವಿಯಾದ ಇಲ್ಲಿ ಒಂದು ತಿಂಡಿ ತಿನಿಸುಗಳು ಸಿಕ್ಕಿ ಅದರ ಒಂದು ಸವಿರುಚಿಯನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಇದು ದೇಶಾದ್ಯಂತ ಒಂದು ಹೆಸರು ಮತ್ತು ಪ್ರಖ್ಯಾತಿಯಾಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸುಳ್ಯದಲ್ಲಿ ಪ್ರಾರಂಭ ಆಗಿರುವ ಕೃಷ್ಣ ರಸಪಾಕದಲ್ಲಿ ಜೊತೆಯಾಗಿ ಫಲಾಹಾರವನ್ನು ಮಾಡಿದಾಗ ಒಂದು ಅದ್ಭುತ ಅನುಭವ ಆಗಿದೆ. ಶುಚಿಯಾಗಿರ್ತಕ್ಕಂಥ ಮತ್ತು ರುಚಿಯಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾರೆ. ಮತ್ತು ಉಪ್ಪಿಟ್ಟು ಮತ್ತು ಕ್ಷೀರವನ್ನು ಸವಿದಾಗ ಒಂದು ಹೊಸ ರುಚಿಯ ಅನುಭವ ಆಗಿದೆ. ಭಾಳ ಚೆನ್ನಾಗಿರ್ತಕ್ಕಂತಹ ಉತ್ತಮ ಗುಣಮಟ್ಟದ ತಿಂಡಿಗಳ ಆಯ್ಕೆ ಇಲ್ಲಿದೆ. ಹಲವಾರು ಹೋಟೆಲ್ಗಳಲ್ಲಿ ನಾವು ತಿಂಡಿ ತಿನಿಸುಗಳನ್ನು ತಿಂದವು. ಆದರೆ ಇಲ್ಲಿರ್ತಕ್ಕಂಥ ಉಪ್ಪಿಟ್ಟು ಮತ್ತು ಕ್ಷೀರ ಇದರದ್ದೇ ಆಗಿರ್ತಕ್ಕಂಥ ಹೊಸತನವನ್ನು ಮಾಡಿದೆ ಅಂತ ಹೇಳ್ತಾರೆ. ಇಲ್ಲಿಯ ಮಾಲೀಕರಿಗೆ ಮತ್ತು ನೌಕರರ ವೃಂದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಷ್ಟು ಗ್ರಾಹಕರು ಇದಕ್ಕೆ ಬರಲಿ ಅಂತ ಶುಭವನ್ನು ಹಾರೈಸ್ತೇನೆ. ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಇವತ್ತಿಲ್ಲಿ ಕೊಟ್ಟಿದ್ದಾರೆ. ಒಂದೊಂದಾಗಿ ಅದರ ಟೇಸ್ಟನ್ನು ನಾವು ಸವಿಯುತ್ತಾ ಇದ್ದೇವೆ. ಪ್ರಾರಂಭದ ಟೇಸ್ಟನ್ನು ನೋಡಿದಾಗಲೇ ಬಹಳ ಅತ್ಯಂತ ಸುಂದರವಾಗಿದೆ ಮತ್ತು ಅತ್ಯಂತ ಟೇಸ್ಟ್ ಇದೆ ಅನ್ನುವಂಥ ನಮಗೆ ಕಾಣ್ತಾ ಇದೆ. ಹಾಗಾಗಿ ಈ ಹೋಟೆಲ್ನ ವ್ಯವಹಾರ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುವಂಥದ್ರಲ್ಲಿ ಯಾವುದೇ ತೊಂದರೆ ಇರಲಿಕ್ಕಿಲ್ಲ ಅನ್ನುವಂಥ ನನ್ನ ಭಾವನೆ. ಹಾಗಾಗಿ ಈ ಒಂದು ಹೋಟೆಲ್ ಉದ್ಯಮಕ್ಕೆ ಮತ್ತೊಮ್ಮೆ ಶುಭವನ್ನು ನಾನು ಕೋರ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ. ಫುಡ್ ಟೇಸ್ಟ್ ಮಾಡಿದ್ರು ರಸಪಾಕದಲ್ಲಿ? ಟೇಸ್ಟ್ ಮಾಡಿದ್ದೆ. ಪ್ಯೂರ್ ವೆಜ್. ಸೊ ನಮಗೊಂದು ಹೊಸ ಎಕ್ಸ್ಪೀರಿಯನ್ಸ್. ಇಲ್ಲಿ ಸುಳ್ಯದಲ್ಲಿ ಯಾವತ್ತೂ ಈ ಥರ ಫುಡ್ ನಾವು ಸಹ ತಿನ್ನಲಿಲ್ಲ. ಒಳ್ಳೆ ಟೇಸ್ಟ್, ಒಳ್ಳೆ ಬ್ಯಾಂಗ್ಳೂರ್ ಥರ ಫುಡ್ ಟೇಸ್ಟ್ ಉಂಟು, ವೆರೈಟಿ ಉಂಟು.
ತುಂಬ ಒಳ್ಳೆಯದಾಯಿತು, ಎಲ್ರಿಗೂ ಖುಷಿಯಾಗಿದೆ. ಏನು ಪ್ಲಸ್ ಇದೆ ಅಂತ ಈಗ ಸುಳ್ಳಿಗೆ ಎದ್ದು ಕಾಣ್ತಿರುವಂಥ ತುಂಬ ಪ್ರಾಬ್ಲಮ್ಸ್ ಇದೆ, ಬಟ್ ಹೌದೌದು, ಇದು ಒಂಥರ ಯುನೀಕ್ ಟೇಸ್ಟ್ ಉಂಟು. ನಮಗೆ ಈ ಬ್ಯಾಂಗ್ಳೂರು ಮೈಸೂರಲ್ಲಿ ಸಿಗುವಂಥ ಟೇಸ್ಟು, ದೋಸೆ ಎಲ್ಲ ತುಂಬ ಕ್ರಿಸ್ಪಿಯಾಗಿ, ಮಸಾಲೆ ದೋಸೆ ಎಲ್ಲ ತುಂಬ ಒಳ್ಳೆಯದಿದೆ. ಸೊ ಸುಳ್ಯದಲ್ಲಿ ಯಾವತ್ತೂ ಈ ಥರ ಟೇಸ್ಟ್ ಬರಲಿಲ್ಲ. ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬ ದೊಡ್ಡದುಂಟು, ಫ್ಯಾಮಿಲಿಯವರಿಗೆ AC ರೂಮ್ ಉಂಟು, ಇಲ್ಲಿ ತುಂಬ ಒಳ್ಳೆ ಫೆಸಿಲಿಟೀಸ್ ಉಂಟು. ಸೊ ಒಳ್ಳೆ ಪ್ಲಸ್ ಪಾಯಿಂಟ್ ಇದೆ ಸುಳ್ಯಕ್ಕೆ. ನಿಮ್ಮ ಹೆಸರು ಏನು ಮಾಡ್ತಾರೆ? ಮೃಣಾಲಿನಿ. ಏನು ಮಾಡ್ತಾ ಇದ್ದೀರಾ? ನಾವು ಜಾಬಲ್ಲಿದ್ದೇವೆ ಬ್ಯಾಂಗ್ಳೂರಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸುಳ್ಯ ತಾಲೂಕಿನ ನಾನಾ ಹೋಟೆಲ್ಗಳಿಗೆ ಹೋಗಿ ರುಚಿ ನೋಡ್ತಾ ಇದ್ದ ನಾನು ಇವತ್ತು ಸುಳ್ಯದ ಅರಂಬೂರಿನ ಈ ಒಂದು ರಸಪಾಕ ಗ್ರ್ಯಾಂಡ್ ಪ್ಯೂರ್ ವೆಜ್ ಹೋಟೆಲಿಗೆ ಬಂದಿದ್ದೇನೆ. ಸಂಪೂರ್ಣವಾಗಿ ಉತ್ತಮವಾಗಿರುವಂತಹ ವಾತಾವರಣದೊಂದಿಗೆ ಪ್ಯೂರ್ ವೆಜ್ ಊಟ ಸವಿಬೇಕು ಅನ್ನುವಂತಹ ಆಸೆ ಇದ್ದರೆ ನೀವು ಇಲ್ಲಿಗೆ ಬರ್ಬೋದು. ವೆರೈಟಿ ಆಗಿರುವಂತಹ ಫುಡ್ ಇದೆ. ನಾರಾಯಣ ಕೇಕಡ್ಕ ಹಾಗೂ ಕಾಮಂತ್ ಫ್ಯಾಮಿಲಿ ಅವರು ಸೇರಿಕೊಂಡು ಈ ಒಂದು ಸುಂದರವಾಗಿರುವಂತಹ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಕೂಡ ಮೈಸೂರು ಹಾಗೂ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿದೆ. ಉತ್ತಮವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಎಷ್ಟು ಬಸ್ಗಳು ಅಥವಾ ಎಷ್ಟೇ ಟೂರಿಸ್ಟ್ ವಾಹನಗಳು ಬಂದರೂ ಕೂಡ ವಿಶಾಲವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಲಭ್ಯವಿದೆ. ಹಾಗಾಗಿ ನನ್ನ ಫ್ರೆಂಡ್ ಇವತ್ತು ಎಲ್ಲರಿಗೂ ಕೂಡ ದೋಸೆ ಜೊತೆಗೆ ಚಿತ್ರಾನ್ನ ಜೊತೆಗೆ ಉಪ್ಪಿಟ್ಟನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಮೊದಲ ದಿವಸ ನಾನು ರುಚಿ ನೋಡ್ತೇನೆ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಆಗದಿಂದ ಇಲ್ಲಿ ಎಲ್ಲ ಫುಡ್ಗಳನ್ನು ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲಿಯ ಮ್ಯಾನೇಜ್ಮೆಂಟ್ನ ಟೀಮ್ನಲ್ಲಿ ಒಬ್ಬರಾಗಿರುವಂತಹ ಸಿದ್ದರಾಜ್ರವರು ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನೀವು ಇಲ್ಲಿ ಮಾತ್ರ ಅಲ್ಲ ಮೇಡಮ್, ನಂದು ಇನ್ನೊಂದು ಬ್ರಾಂಚ್ ಇದೆ, ಅಲ್ಲಿ ಕೂಡ ಬನ್ನಿ ಅಂತ. ಆಗ MP ಸರ್ ಕೂಡ ex-MP ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಇವರದ್ದು ಕೇಕಡ್ಕ ಅವರದ್ದು ಒಂದಲ್ಲ 2 ಹೋಟೆಲ್ ಇದೆ ಅನ್ನುವಂತಹ ಮಾತನ್ನು ಹೇಳಿದರು. ಸೊ ಹಾಗಾಗಿ ಅಲ್ಲಿ ಸಕ್ಸಸ್ ಆಗಿ ಇಲ್ಲಿ ಅವರು ಈ ಒಂದು ರಸಪಾಕ ಹೋಟೆಲನ್ನು ಪ್ರಾರಂಭ ಮಾಡಿರುವಂತಹದ್ದು. ಹಾಗಾಗಿ ಅವರು ನಾನು ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ರಸಪಾಕ ಇವತ್ತು ಓಪನ್ ಆಗಿದೆ, ಇದೆಲ್ಲ ವೆರೈಟಿ ಫುಡ್ಗಳಿವೆ ಸರ್ ಇಲ್ಲಿ? ಮೇಡಮ್ ನಮ್ಮ ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸು, ಚಾಟ್ಸು, ಕಾಫಿ ಟೀ, ಫ್ರೆಶ್ ಜ್ಯೂಸು ಎಲ್ಲ ವಿಧವಾದ ತಿಂಡಿಗಳು ಇದೆ. ಒಂದು ಇದಕ್ಕೂ ಮೊದಲು ಒಂದು ಗುಂಡಲ್ಪೇಟೆಯಲ್ಲಿ ಒಂದು ಸಕ್ಸಸ್ ಆಗಿದೆ, ಉಡುಪಿ ಸತ್ಕಾರ ಅಂತ. ಅದಾದ ನಂತರ ಈಗ ಇಲ್ಲಿ ಸುಳ್ಯದಲ್ಲೇ ಒಂದು ಮಾಡಬೇಕಂತ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಇದು ನಿಮ್ಮದು ಸ್ಪೆಷಲ್ ಏನಿರುತ್ತೆ ಸರ್ ಇಲ್ಲಿ, ಹೇಗೆ ಫುಡ್? ಇಲ್ಲಿ ನಮ್ಮದು ಉಡುಪಿ ಸ್ಟೈಲಲ್ಲಿ ನಮ್ಮದು ಸೌತ್ ಇಂಡಿಯನ್ ಫುಡ್ ಕೊಡುವಂಥದ್ದು ಒಂದು ಕಾನ್ಸೆಪ್ಟು. ಅದ್ರ ಜೊತೆಗೆ ನಾರ್ತ್ ಇಂಡಿಯನ್, ಚೈನೀಸು, ಎಲ್ಲ ವಿಧವಾದಂಥ ತಿಂಡಿ ತಿನಿಸುಗಳು ಸಿಗುತ್ತವೆ. ರೇಟ್ ವೈಸ್ ಎಲ್ಲ ಹೇಗೆ, ಕಂಫರ್ಟ್ ಇದೆಯಾ ಹೇಗೆ? ಮೇಡಮ್ ಎಲ್ಲಿದೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಒಂದು ಹೈಜೆನಿಕ್ ಆಗಿದೆ. 3 ಫ್ಲೋರ್ ಇದೆ. ಹೌದು, 3 ಫ್ಲೋರ್ ಇದೆ. ಒಂದು ನಾನ್ AC ಹಾಲ್, ಒಂದು AC ಫ್ಯಾಮಿಲಿ ರೆಸ್ಟೋರೆಂಟ್, ಒಂದು ಬ್ಯಾಂಕ್ವೆಟ್ ಹಾಲ್, ಇನ್ನೊಂದು ಮೇಲೆ ನಿಮಗೆ ರಿಸೆಪ್ಷನಿಸ್ಟ್ಗೆ ಪಾರ್ಟಿ ಹಾಲೆಲ್ಲ ಇದೆ. ಅದ್ರ ಜೊತೆಗೆ ರೂಮ್ಸನ್ನು ರೆಡಿ ಆಗ್ತಾ ಇದೆ. ರೂಮ್ಸ್ ಇದೆ ಮೇಡಮ್, 100 ರೂಮ್ ಇದೆ. ಎಲ್ಲ ಒಂದು 3 ಸ್ಟಾರ್ ಕ್ಯಾಟಗರಿ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಸರಿ, ಜೊತೆಗೆ ಫ್ಯಾಮಿಲಿ ಬಂದರೆ ಒಳ್ಳೆಯ ವಾತಾವರಣ ಮೇಡಮ್. ಈ ಕಡೆ ಮಂಗಳೂರು ಸೈಡ್ ಹೋಗಬೇಕಾದ್ರೆ, ಈ ಕಡೆ ಮೈಸೂರು ಹೋಗಬೇಕಾದ್ರೆ, ಇಲ್ಲಿ ಮಡಿಕೇರಿಯಿಂದ ಸುಳ್ಯದವರೆಗೆ ಒಂದು ವಿಶೇಷವಾದಂಥ ಓಟಗಳಿಲ್ಲ. ಇಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಜೊತೆಗೆ ವಾಶ್ರೂಮ್ ಇದೆ ಚೆನ್ನಾಗಿ, ವೈಫೈ ಆಗಿ ವೆಲ್ಕಮ್. ನಾವು ಕರೆದ ಎಲ್ಲರೂ ಬಂದು ನಮ್ಮನ್ನು ಅಭಿನಂದಿಸಿದ್ದಕ್ಕೆ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು. ಮುಂದೆ ನಮ್ಮ ಉದ್ದೇಶದ ಪ್ರಕಾರ ಚೆನ್ನಾಗಿ ಎಲ್ಲ ಶುಚಿ ರುಚಿ ಮತ್ತು ಟ್ಯಾರಿಫ್ ಅಂತ ಹೇಳಿದರು, ಅದನ್ನು ಸರಿ ಮಾಡಿಸಿ ಎಲ್ಲರಿಗೂ ಸಮಾಧಾನವಾಗುವ ರೀತಿಯಲ್ಲಿ ನಾವು ಮಾಡಬೇಕೆಂದು ಭಾವಿಸಿದ್ದೇವೆ ಅಂತ ಹೇಳೋದೀಗ ಮಾಡ್ತೇವೆ ಮಾಡಿ ತೋರಿಸ್ತೇವೆ. ಹಾಗೆ ನಮ್ಮಲ್ಲಿ ಪಾರ್ಟಿ ಹಾಲ್ ಉಂಟು. ಎಲ್ಲ ವರ್ಗದ ಎಲ್ಲರಿಗೆ, ನಮ್ಮ ಗ್ರಾಮ, ನಮ್ಮ ಈ ಸುತ್ತಮುತ್ತಲ ಮನೆ ಎಲ್ಲ ಅವರ ಮಕ್ಕಳಿಗೆ ಇಲ್ಲೇ ಬಂದು ಬರ್ತ್ಡೇ ಪಾರ್ಟಿ ಅವನದು ಮಾಡಿದ್ದಾರೆ ನಂದು ಮಾಡಿಲ್ಲ ಅಂತೆಲ್ಲ ಮಕ್ಕಳಿಗೆ ಬೇಜಾರಾಗೋದು ಬೇಡ. ಯಾವ ಟ್ಯಾರಿಫಿನಲ್ಲಾದರೂ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ. ಇಲ್ಲಿ ಬಂದು ಅವರ ಯಾವುದೇ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತೇವೆ. ಕಾಲಕ್ರಮೇಣ ನಮಗೆ ಪ್ರಾಕ್ಟೀಸ್ ಬರ್ತದೆ, ಏನೇನು ಬೇಕು ಸುಳ್ಯದವರಿಗೆ ಏನೇನು. ಇವರಿಗೆ ಹೋಟ್ಲ್ ವ್ಯವಹಾರ ಸ್ವಲ್ಪ ಪ್ರಾಕ್ಟೀಸ್ ಉಂಟು ಈಗ ಸದ್ಯದಲ್ಲಿ. ಅದನ್ನು ಅವರು ಹೇಳೋ ಪ್ರಕಾರ ಅಲ್ಲಿದು ಇಲ್ಲಿಗೂ ತುಂಬ ವ್ಯತ್ಯಾಸ ಇರ್ತದೆ.
ಅಲ್ಲಿ ಅವರು ಮಾಡುವಲ್ಲಿ ತಮಿಳೂರು ಒಂದು ರೋಡು, ಅಲ್ಲಿಗೆ ಊಟಿಗೆ ಹೋಗೋದು, ಕೊಯಂಬತ್ತೂರಿಗೆ ಹೋಗೋ ರೋಡು, ಇನ್ನೊಂದು ಕೇರಳಕ್ಕೆ ಕ್ಯಾಲಿಕಟ್ಟೆ ಹೋಗೋ ರಸ್ತೆ ಸೇರುವಲ್ಲಿ ಅವರ ಹೋಟ್ಲ್ ಉಂಟು. ಹಾಗೆ ಅವರಿಗೆ ಬೇರೆ ಬೇರೆ ಸಂಸ್ಕೃತಿ ಇರ್ಬೋದು, ಆದರೆ ಇಲ್ಲಿ ನಾವು ಕಲ್ತುಕೊಳ್ಳಬೇಕೇನು, ಕಲ್ತುಕೊಳ್ಳಲಿಕ್ಕೆ ಸಣ್ಣ ಪ್ರಾಯದವರೆಲ್ಲ ಇದ್ದಾರೆ, ಇದರಲ್ಲೇ ಮನಸ್ಸುಂಟು, ದುಡಿತಾರೆ. ಈ ಒಂದು ಭಾಗದಲ್ಲಿ ಇಷ್ಟೊಂದು ವಿಶಾಲವಾದಂಥ ಒಂದು ಜಾಗದಲ್ಲಿ ನಮಗೆ ಒಂದು ಬೇಕಿತ್ತು. ಸುಳ್ಯಕ್ಕೆ ನಾವು ಹೊಸತನವನ್ನು ತರುವಂಥ ಒಂದು ಆಲೋಚನೆಗೋಸ್ಕರ ನಾವು ಸುಮಾರು ಟೈಮಿಂದ ನಾವು ಅದೇ ಹೇಳಿದೆವಲ್ಲ, ಹೊರಗಡೆಲ್ಲ ಮಗ ನಮ್ಮ ಹೋಟೆಲ್ ಉದ್ಯಮವನ್ನು ಆರಂಭಿಸಲಿಕ್ಕೆ ಕಾರಣವೇ ಅವರೇ. ಆ ರೀತಿಯಲ್ಲಿ ನಾವು ಗುಂಡ್ಲಪೇಟೆ, ಮಡಿಕೇರಿಯಲ್ಲಿ ರೆಸಾರ್ಟ್ ಈಗೆಲ್ಲ ಮಾಡಿಕೊಂಡು ಸುಳ್ಯದಲ್ಲಿ ಒಂದು ಬೇಕು, ನಮ್ಮ ಪರಿಸರದಲ್ಲಿ ಒಂದು ಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಮಗೆ ಸುಳ್ಯದವರಿಗೆ ಸಾಧಾರಣ ಮಡಿಕೇರಿಯಿಂದ BC ರೋಡ್ವರೆಗೆ ಒಂದು ಆರಾಮವಾಗಿ ಒಂದು ರೆಸ್ಟ್ ತಗೊಂಡು ಬಂದು ಇಲ್ಲಿ ಕುಳಿತು ಆಹಾರವನ್ನು ತಿಂದು ಹೋಗುವಂಥ ಒಂದು ವಿಶಾಲವಾದಂಥ ಜಾಗ ಬೇಕು ಅನ್ನುವಂಥ ಒಂದು ನಮ್ಮ ಆಸೆ. ಹಾಗಾಗಿ ನಾವು ಇಲ್ಲಿ ಒಂದು ಚೆನ್ನಾಗಿ ಇದನ್ನು ಮಾಡಿದ್ದೇವೆ. ಮತ್ತು ಸುಳ್ಯ ಭಾಗದಿಂದಲೂ ಕೂಡ ನಮಗೆ ಸುಳ್ಯದವರ, ವಿಶೇಷವಾಗಿ ಸುಳ್ಯದವರ ಸಹಕಾರ ಮತ್ತು ನಮ್ಮ ಜೊತೆಯಲ್ಲಿ ಇರಬೇಕು, ಎಲ್ಲರೂ ಕೂಡ ಇರಬೇಕು ಅಂತ ಒಂದು ವಿಶೇಷವಾದ ವಿನಂತಿ ಇದೆ ನಮಗೆ. ಹಾಗಾಗಿ ತಿಂಡಿಯಲ್ಲಿ ಕೂಡ ಹಾಗೆ ತುಂಬ ಚೆನ್ನಾಗಿ ಕೊಡುವಂಥ ಒಂದು ಆಲೋಚನೆ ಇದೆ. ನಮಗೆ ಎಲ್ಲ ಊರಿನವರ ಸಹಕಾರ ಹಾಗೆ ದೇವರ ಅನುಗ್ರಹ ಪೂರ್ತಿಯಾಗಿ ನಮಗೆ ಸಿಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ನಮಸ್ತೆ. ಅಂತ ಹೇಳ್ತಾ ಇದ್ರು ಮಗನ ಸಂಪೂರ್ಣ ಸಹಕಾರ ಅಂತ. ಯಂಗ್ ಯೂತ್ ಆಗಿ ನೀವು ಸೋಷಿಯಲ್ ಮೀಡಿಯಾದ ಯಾವ ರೀತಿ ಪ್ರಮೋಟ್ ಮಾಡ್ತೀರಾ? ಜನರ ಸಹಕಾರ ಯಾವ ರೀತಿ ಬೇಕು? 100% ಆಗಿ ನಮಗೆ ಇದೇನು ಉದ್ದೇಶ ಇದ್ದದೇನು ಅಂತ ಹೇಳಿದ್ರೆ, ನಾವು ಈ ಬೆಂಗಳೂರು, ಮೈಸೂರು ಆ ಭಾಗದಲ್ಲ ಇರುವಂಥ ಒಂದು ಸುಸಜ್ಜಿತವಾಗಿ ಕೂರ್ಲಿಕ್ಕೆ ಒಂದು ಆರಾಮ ಓಡೋಂಥ ಒಂದು ಉದ್ದೇಶವನ್ನು ನಾವು ಸುಮಾರು ನೋಡ್ತಾ ಇದ್ದೇವೆ. ಬಟ್ ನಮ್ಮ ಊರಿಗೆ ಇಂಥ ಒಂದು ಕಲ್ಪನೆ ಬೇಕು ಅಂತ ಹೇಳೋದು ಇದು ಹಿಡ್ಕೊಂಡು ನಾವು ಇಲ್ಲಿ ಒಂದು ಈ ಹೋಟೆಲ್ ಮಾಡಿದ್ದೇವೆ. 100% ಇದನ್ನು ಎಲ್ಲರ ಪ್ರೋತ್ಸಾಹ ನಮಗೆ ಸುಳ್ಯದವರು ಬೇಕಾಗ್ತದೆ. ಹಾಗೆ ಈಗ ಯಂಗ್ ಜನ್ರೇಷನ್ ಅವರಿಗೆ ಇದೊಂದು ಬಂದು ಅವರಿಗೆ ನಾವು ಇಂಥ ಒಂದು ಫುಡ್ಡನ್ನು ಎಲ್ಲ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳೋ ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ನಾವು ಒಂದು ಪ್ರೇರಿತ ಆಗಿ ಮಾಡ್ತಾ ಇದ್ದೇವೆ. ಇದು ನಮ್ಮ ಮೇನ್ ಉದ್ದೇಶ. ಖಂಡಿತವಾಗಿ ಎಲ್ಲ ಸೋಷಿಯಲ್ ಮೀಡಿಯಾ ಥ್ರೂ ಅಲ್ಲಿ ನಾವು ಇದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅದಲ್ಲದೆ ಈ ಕಡೆ ಸುಳ್ಯ ಭಾಗ, ನಮ್ಮ ದಕ್ಷಿಣ ಕನ್ನಡ ಭಾಗಕ್ಕೆ ಇರುವಂಥ ಕೆಲವು ವಿಶೇಷ ಫುಡ್ ವೆರೈಟಿಯನ್ನು ನಾವು ಕೊಟ್ಟು ಅದರಿಂದಾಗಿ ಪ್ರೇರಿತವಾಗಿ ಎಲ್ಲರನ್ನೂ ಇಲ್ಲಿಗೆ ಕರಿಬೇಕು ಅಂತ ಹೇಳೋ ಒಂದು ಉದ್ದೇಶ ನಾವು ಮಾಡ್ತೇವೆ. ಖಂಡಿತವಾಗ್ಲೂ ಇದು ಮುಂದಿನ ಇದರಲ್ಲಿ ನಾವು ಆಲೋಚನೆ ಮಾಡ್ತೇವೆ. ನಮ್ಮ ಊರಲ್ಲೇ ಇರುವ ಹೋಟೆಲ್ಗೆ, ನಮ್ಮ ಊರು ಇದೇ ಆದ ಕಾರಣ ಇಲ್ಲಿ ಅವರಿಗೆ ನಾವೇನಾದರೂ ಒಂದು ವಿಶೇಷವಾದ ಒಂದು ಆಕರ್ಷಕ ಒಂದು ಅದು ಕೊಡಬೇಕು ಅಂತಿದ್ದೇವೆ, ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಬಟ್ ನಮ್ಮ ಊರವರಿಗೆ ಏನಾದ್ರು ಒಂದು ಸ್ಪೆಷಲ್ ಆಗಿ ನಾವು ಮಾಡ್ತೇವೆ. ಖಂಡಿತವಾಗ್ಲೂ ನಾವು ಅದನ್ನು ನಾವು ಮಾಡ್ತೇವೆ. ಒಳ್ಳೆಯ ಫುಡ್, ಒಳ್ಳೆಯ ಪಾರ್ಕಿಂಗ್, ಆರಾಮವಾಗಿ ಬಂದು ಕೂತ್ಕೊಂಡು ಮನಸ್ಸಲ್ಲಿ ನೆಮ್ಮದಿ ಹಿಡ್ಕೊಂಡು ತಿಂದುಕೊಂಡು ಹೋಗುವಂಥ ಒಂದು ಜಾಗ ಇದು. ಅದನ್ನು ನಾವಿಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಇಡ್ತೇವೆ. ಹಾಗೆ ಎಲ್ಲರೂ ಬರಬೇಕು ಅಂತೇಳಿ, ನಮಗೆ ಸಪೋರ್ಟ್ ಆಗಿರಬೇಕು ಅಂತ ಹೇಳಿ. ಥ್ಯಾಂಕ್ ಯು. ಹಾಗಾದರೆ ನೀವು ಕೂಡ ಬನ್ನಿ, ನಮ್ಮ ಅರಂಬೂರಿನ ಕಾಫಿ ಕೆಫೆಯ ಹತ್ತಿರವಿರುವಂತಹ ಈ ಒಂದು ಶ್ರೀಕೃಷ್ಣ ರಸಪಾಕ ಗ್ರ್ಯಾಂಡ್ ಹೋಟೆಲಿಗೆ ನಿಮಗಾಗಿ ವಿಶೇಷವಾಗಿರುವಂತಹ ಫುಡ್ಗಳು ಕಾಯ್ತಾ ಇದೆ. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಂಪರ್ಸನ್ ಕೌಶಿಕ್ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.